ಕಾಮನ್ ಆಗಿ ಎಲ್ರಿಗೂ ಗೊತ್ತಿರೋದು ಜನರಲೈಸ್ಡ್ ಫಿಟ್ಸ್. ಅಂದರೆ ಬ್ರೈನ್ನ 2 ಪಾರ್ಟ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಪ್ರಜ್ಞೆ ಕಳ್ಕೊಳ್ತಾರೆ, ಕೆಳಗಡೆ ಬಿದ್ದೋಗ್ಬಿಡ್ತಾರೆ, ಕೈ ಕಾಲು ಒದರಿಸ್ಬಿಟ್ಟು ಇಲ್ಲ ಟೈಟ್ ಮಾಡಿಬಿಟ್ಟು ನಾಲ್ಗೆ ಕೊಚ್ಕೊಂಡು ಬಾಯಿಯಲ್ಲಿ ನೊರೆ ಬರುತ್ತೆ. ಇದನ್ನು ಜನರಲೈಸ್ಡ್ ಟೋನಿಕ್ ಕ್ಲೋನಿಕ್ ಸೀಜರ್ ಅಂತ ಹೇಳ್ತಾರೆ. ಬಟ್ ಇದು ಒಂದೇ ಥರದ ಫಿಟ್ಸ್ ಅಲ್ಲ, ಫೋಕಲ್ ಫಿಟ್ಸ್ ಅಂತ ಕೂಡ ಹೇಳ್ತಾರೆ. ಹೆಸರೇ ಹೇಳುವಾಗೆ ಇದು ಬ್ರೈನಿನ ಒಂದು ಫೋಕಸ್ಸಿಂದ ಸ್ಟಾರ್ಟ್ ಆಗುತ್ತೆ ಈ ಫಿಟ್ಸ್. ಸೊ ಇದರಲ್ಲಿ ಕೆಲವೊಬ್ರು ಬರೀ ಕನ್ಫ್ಯೂಷನ್ ಬಿಹೇವ್ ಆಗಿ ಮಾಡೋದು, ಕೆಲವೊಬ್ರು ಬರೀ ನಗೋದು, ಕೆಲವೊಬ್ರು ಬರೀ ಅಳೋದು, ಕಣ್ಣು ಒಂದು ಕಡೆ ಹೋಗೋದು, ಕಣ್ಣಲ್ಲಿ ಏನೇನೋ ಬೇರೆ ಬೇರೆ ಪಿಕ್ಚರ್ಸ್ ಕಾಣಿಸೋದು. ಸೊ ಈ ಥರ ಬೇರೆ ಬೇರೆ ಸಿಂಪ್ಟಮ್ ಕೂಡ ಇರುತ್ತೆ. ರೀಸೆಂಟಾಗಿ ನಾನು ಒಂದು ಪೇಷಂಟ್ ನೋಡಿದರೆ, ಅವರು ಮೀಟಿಂಗಲ್ಲಿ ಸಡನ್ನಾಗಿ ಅವರಿಗೆ ಮಾತು ಸ್ಟಾಪ್ ಆಗಿಬಿಡ್ತಿತ್ತು, ಅವ್ರಿಗೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಇದಕ್ಕೆ ಇಕ್ಟಲ್ ಅಫೇಸಿಯಾ ಅಂತ ಹೇಳ್ತಾರೆ. ಸೊ ಮೀಟಿಂಗಲ್ಲಿ ಮಾತಾಡ್ತಾ ಮಾತು ಸ್ಟಾಪ್ ಮಾಡಿಬಿಡ್ತಿದ್ರು. ಇದನ್ನು ಕೂಡ ಒಂಥರದ ಫಿಟ್ಸ್. ಅವ್ರಿಗೆ ಬ್ರೈನ್ ಸ್ಕ್ಯಾನ್ ಎಲ್ಲ ಮಾಡಿದಾಗ ನಮಗೆ ಫಿಟ್ಸ್ ಅಂಶ ಕಾಣಿಸ್ಬಂತು. ಸೊ ಫಿಟ್ಸ್ ಅನ್ನೋದು ಬರೀ ಕೆಳಗಡೆ ಬಿದ್ದು ಒದ್ದಾಡೋದಲ್ಲ, ಬೇರೆ ಬೇರೆ ಥರದ ಸಿಂಪ್ಟಮ್ಸ್ ಇರುತ್ತೆ ಅಂತ ನಾವು ಹೇಳ್ತೀವಿ.